ಬೆಂಗಳೂರಿಗೆ ಬಜೆಟ್ನಲ್ಲಿ ಜಾಕ್ಪಾಟ್. ಬೆಂಗಳೂರಿಗೆ ಭರಪೂರ ಕೊಡುಗೆ ಸಿಕ್ಕಿದೆ. ಬಿಬಿಎಂಪಿ ಚುನಾವಣೆ ಗಮನದಲ್ಲಿ ಇರಿಸಿಕೊಂಡು ಭರಪೂರ ಅನುದಾನ ಸಿಕ್ಕಿದೆ. ಅಭಿವೃದ್ಧಿ ಚಟುವಟಿಕೆಗಳ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೆಲ್ಲ ಬಂಪರ್ ಗಿಫ್ಟ್ ಸಿಕ್ಕಿದೆ, ಡೀಟೇಲ್ಸ್ ಇಲ್ಲಿದೆ. ಬಜೆಟ್ನಲ್ಲಿ ರಾಜ್ಯ ರಾಜಧಾನಿಗೆ ಜಾಕ್ಪಾಟ್, ಬಿಬಿಎಂಪಿ ಎಲೆಕ್ಷನ್ ಎಫೆಕ್ಟ್, ಬೆಂಗಳೂರಿಗೆ ಗಿಫ್ಟ್. ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಬ್ರ್ಯಾಂಡ್ ಬೆಂಗಳೂರು ಜಪ ಮಾಡಿದ್ದಾರೆ. ಬೆಂಗಳೂರಿಗೆ ಬಿಗ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಅನುದಾನವನ್ನು 3 ರಿಂದ 7 ಸಾವಿರ ಕೋಟಿಗೆ ಏರಿಸಿದ್ದಾರೆ. ಬಿಬಿಎಂಪಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರಿಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್. ಬ್ರ್ಯಾಂಡ್ ಬೆಂಗಳೂರು 21 ಯೋಜನೆಗಳಿಗೆ 1,800 ಕೋಟಿ, ಟನಲ್ ನಿರ್ಮಾಣಕ್ಕೆ 40,000 ಕೋಟಿ, ಸುರಂಗ ಮಾರ್ಗದ ಕಾರಿಡಾರ್ಗಳ ನಿರ್ಮಾಣ, ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೈಟೆಕ್ ಟಚ್, ನಮ್ಮ ಮೆಟ್ರೋ ದೇವನಹಳ್ಳಿವರೆಗೆ ವಿಸ್ತರಣೆ, ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ 8,916 ಕೋಟಿ, 120 ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣ, ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಅತ್ಯಾಧುನಿಕ ಆಸ್ಪತ್ರೆ, ದೇವನಹಳ್ಳಿಯಲ್ಲಿ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್, ಬೆಂಗಳೂರು ವಿವಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರು, ಬೆಂಗಳೂರಿಗೆ 9,000 ಬಸ್ ಸೇರ್ಪಡೆ, ಕೆಆರ್ಪುರಂನಲ್ಲಿ ಹೊಸ ಸ್ಯಾಟಲೈಟ್ ಬಸ್ ನಿಲ್ದಾಣ, ಕಾಲುವೆಯ ಬಫರ್ ಝೋನ್ ಬಳಸಿ 300 ಕಿಲೋಮೀಟರ್ ಹೆಚ್ಚುವರಿ ರಸ್ತೆ, 413 ಕೋಟಿ ವೆಚ್ಚದಲ್ಲಿ ಸಮಗ್ರ ಆರೋಗ್ಯ ಯೋಜನೆ, ಉಪನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ 15,767 ಕೋಟಿ, ವರ್ತೂರು ಬೆಳ್ಳಂದೂರು ಕೆರೆಗಳ ಪುನರುಜ್ಜೀವನಕ್ಕೆ 234 ಕೋಟಿ. ಆಡಳಿತ ಪಕ್ಷದ ಸಚಿವರು ಫುಲ್ ಖುಷಿಯಾಗಿದ್ರೆ ವಿಪಕ್ಷಗಳು ಮಾತ್ರ ಬೆಂಗಳೂರಿಗೆ ಏನೂ ತಿರುಳಿಲ್ಲ, ಬೋಗಸ್ ಬಜೆಟ್ ಅಂತ ಟೀಕಿಸಿದ್ದಾರೆ. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಒಂದು ಬಜೆಟ್ ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಬೆಂಗಳೂರಿಗೆ ಏನು ತಿರುಳಿಲ್ಲ ಇದರಲ್ಲಿ, ಬೋಗಸ್ ಬಜೆಟ್. ಈ ಟನಲ್ ರೋಡ್ 40,000 ಕೊಟ್ಟಿದ್ದಾರೆ, ಆಗುತ್ತಾ? ಆಗದೇ ಇಲ್ಲ ಅದು. ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋದ್ರಿಂದ ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಬಹುಪರಾಕ್ ಅಂದಿರೋದ್ರಲ್ಲಿ ಅಚ್ಚರಿ ಇಲ್ಲ. ಜೊತೆಗೆ ಬಿಬಿಎಂಪಿ ಎಲೆಕ್ಷನ್ ಇರೋದ್ರಿಂದ ಬೆಂಗಳೂರಿನ ಓಲೈಕೆ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.